ರಾಜ್ಯದಲ್ಲಿ ಅಕ್ರಮ ಬಾಂಗ್ಲಾದೇಶಿಯರ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ಸಮರವನ್ನೇ ಸಾರಿ. ಈ ಅಕ್ರಮ ವಲಸಿಗರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ಕಲೆ ಹಾಕಿ ಇಂಥವರನ್ನ ಎಕ್ಸ್ಪೋಸ್ ಮಾಡುವಂತ ಕೆಲಸವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟಿಂಗ್ ಆಪರೇಷನ್ ನ ಮೂಲಕ ಮಾಡಿದೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಅನ್ನುವಂತೆ ಈಗ ಯಾರೆಲ್ಲ ಅಕ್ರಮ ವಲಸಿಗರಿದ್ದರೋ ಅಂತವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದು ನಿಮ್ಮ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಫಲಶ್ರುತಿ. ಬಾಂಗ್ಲಾದೇಶ ಅಕ್ರಮ ವಾಸಿಗಳ ರಣಬೇಟೆ. ರಿಪಬ್ಲಿಕ್ ಕನ್ನಡ ಡೇರಿಂಗ್ ಇನ್ವೆಸ್ಟಿಗೇಷನ್. ನಮ್ಮ ವರದಿ ನಮ್ಮದೇ ಸೂಪರ್ ಇಂಪ್ಯಾಕ್ಟ್. ಬಾಂಗ್ಲಾದೇಶದಲ್ಲಿ ರಕ್ತ ದೋಕುಳಿ ನಡೀತಾ ಇದೆ. ಅಮಾಯಕ ಹಿಂದೂಗಳನ್ನು ಕೊಲ್ಲುವ ಸುದ್ದಿಗಳು ಪ್ರತಿದಿನ ಬರ್ತಾ ಇದೆ. ಇತ್ತ ಭಾರತದ ಭದ್ರತೆಗೆ ಧಕ್ಕೆ ತರುವ ಕೆಲಸವೂ ಆಗ್ತಾ ಇದೆ. ಗಡಿಗಳಲ್ಲಿ ಅಕ್ರಮವಾಗಿ ಒಳ ನುಸುಳಿ ದೇಶಾದ್ಯಂತ ವಾಸ ಮಾಡ್ತಿದ್ದಾರೆ. ಕರ್ನಾಟಕದಲ್ಲಿ ಇಂಥವರನ್ನ ರಿಪಬ್ಲಿಕ್ ಕನ್ನಡ ಬಯಲಿಗೆಳಿತಾ ಇದೆ. ಅಕ್ರಮ ಬಾಂಗ್ಲಾದೇಶಿಗಳ ಕರಾಳ ಮುಖ ಎಕ್ಸ್ಪೋಸ್. ಈ ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿ ಅಕ್ರಮ ಬಾಂಗ್ಲಾದೇಶಿಗಳ ಕರಾಳ ಮುಖವನ್ನ ಎಕ್ಸ್ಪೋಸ್ ಮಾಡಿದೆ. ಕೇವಲ 25,000 ಕೊಟ್ಟು ಬಾರ್ಡರ್ ಕ್ರಾಸ್. 20 और 5 एक आदमी के लिए 25,000 एक आदमी के लिए। और अभी कितना दिया आपने पैसा? मेरे को एक बार 60,000 लिया, दोबारा 25,000 लिया. कितना हुआ? ओके। और अभी यहाँ पे घर कौन बनाया आपको? मैंने उनार के बनाया. उनार. हाँ, क्या हुआ? उनार ने बनाया. उनार. कौन ने? उनार. उनार। अभी यहाँ का आधार कार्ड है क्या आपके पास? मेरे पास आधार कार्ड नहीं है. नहीं है। ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಫೀಲ್ಡ್ಗಿಳಿದ ಪೊಲೀಸರು. ಕಗ್ಲಿಪುರದಲ್ಲಿ ನೆಲೆಸಿದ್ದ 8 ಕುಟುಂಬಗಳು ವಶಕ್ಕೆ. ಮಾಧ್ಯಮ ಲೋಕದಲ್ಲೇ ರಿಪಬ್ಲಿಕ್ ಕನ್ನಡ ಸ್ಟೋರಿ ಸಂಚಲನ ಸೃಷ್ಟಿಸಿದೆ. ನಮ್ಮ ವರದಿ ಬೆನ್ನಲ್ಲೇ ಪೊಲೀಸರು ಫೀಲ್ಡ್ಗಿಳಿದಿದ್ದಾರೆ. ಕನಕಪುರ ರಸ್ತೆಯ ಕಗ್ಲಿಪುರದಲ್ಲಿ ನೆಲೆಸಿದ್ದ 8 ಕುಟುಂಬಗಳನ್ನ ವಶಕ್ಕೆ ಪಡೆದಿದ್ದಾರೆ. ಅಕ್ರಮವಾಗಿ ಬಾಂಗ್ಲಾದೇಶದಿಂದ ವಲಸೆ ಬಂದಂತ ಅಷ್ಟು ವ್ಯಕ್ತಿಗಳನ್ನ ಈ ಸದ್ದ ಮಟ್ಟಿಗೆ ಕಗ್ಲಿಪುರ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಇಲ್ಲಿರುವಂತಹ ಅಷ್ಟು ಮಕ್ಕಳು ಮಹಿಳೆಯರನ್ನ ಈ ಸದ್ಯದ ಮಟ್ಟಿಗೆ ಕಗ್ಲಿಪುರ ಪೊಲೀಸ್ ಠಾಣೆಗೆ ಕರೆದೊಯ್ಯಲಾಗುತ್ತೆ. ಅದಾದ ನಂತರ ಅವರನ್ನ FRRO ಅಂದ್ರೆ ಶಾಂತಿನಗರದಲ್ಲಿರುವ FRRO ಕಚೇರಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಹಸ್ತಾಂತರ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಿರುವಂತದ್ದು. ರಿಪಬ್ಲಿಕ್ ಕನ್ನಡ ಕಳೆದ 2-3 ದಿನಗಳಿಂದ ಈ ಒಂದು ವಿಚಾರವಾಗಿ ಸಂಕ್ಷಿಪ್ತವಾದ ಮಾಹಿತಿಯನ್ನು ಸಂಗ್ರಹ ಮಾಡಿದ ನಂತರ ಈ ವ್ಯಕ್ತಿಗಳು ಇಲ್ಲಿ ಕಳೆದ 3-4 ತಿಂಗಳಿಂದ ವಾಸ ಇದ್ದಾರೆ ಅಂತ ಗೊತ್ತಾಗುತ್ತೆ. ಜೊತೆಗೆ ಖುದ್ದು ಒಪ್ಕೊಂಡಿದ್ದಾರೆ, ಹೌದು ನಾವು ಅನಧಿಕೃತವಾಗಿ ಬಾಂಗ್ಲಾದೇಶದಿಂದ ಹಣವನ್ನ ಕೊಟ್ಟು ತಲೆಗೆ 25,000 ರೂಪಾಯಿ ಹಣವನ್ನ ಕೊಟ್ಟು ಬಂದಿದ್ದೇವೆ ಅಂತ. ಈ ಅಕ್ರಮ ನಿವಾಸಿಗಳನ್ನ ಕಗ್ಲಿಪುರ ಪೊಲೀಸ್ ಠಾಣೆಗೆ ಕರೆತಂದ ಪೊಲೀಸರು ವಿಚಾರಣೆ ನಡೆಸಿದ್ರು. ಬಳಿಕ ಅವರನ್ನ ಶಾಂತಿನಗರದ FRRO ಕಚೇರಿಗೆ ಸ್ಥಳಾಂತರಿಸಲಾಗಿದ್ದು ದಾಖಲೆ ಪರಿಶೀಲನೆ ಮಾಡಲಾಗ್ತಾ ಇದೆ. ಇನ್ನು ಈ ವಿಚಾರದ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಪ್ರತಿಕ್ರಿಯೆ ನೀಡಿದ್ದು, ಯಾರೇ ಇರಲಿ ಕ್ರಮ ತೆಗೆದುಕೊಳ್ಳುತ್ತೀವಿ ಎಂದಿದ್ದಾರೆ. ನಾವು ಯಾರೇ ಬಾಂಗ್ಲಾದೇಶದವರಿದ್ರೆ, ಅನಧಿಕೃತವಾಗಿ ಬಾಂಗ್ಲಾದೇಶದವರು ರಾಜ್ಯದಲ್ಲಿದ್ರೆ ಅವರನ್ನ ನಾವು ಹಿಡಿತೀವಿ ಮತ್ತು ಅವರನ್ನ ಡಿಪೋರ್ಟ್ ಮಾಡ್ತೀವಿ. ಮೊದಲನೇದಾಗಿ ಅವರ ಎಂಬಸಿಗೆ ಅವರಿಗೆಲ್ಲ ಹೇಳ್ತೀವಿ, ಡಿಪೋರ್ಟ್ ಮಾಡ್ತೀವಿ. ಸಾಕಷ್ಟು ಕೇಸುಗಳಲ್ಲಿ ನಾವು ಮಾಡಿದ್ದೇವೆ. ಹಾಗಾಗಿ
ಯಾರೇ ಬಾಂಗ್ಲಾದೇಶಿಸು ಅನಧಿಕೃತವಾಗಿ ಬೆಂಗಳೂರಿನಲ್ಲಾಗ್ಲಿ ಕರ್ನಾಟಕದಲ್ಲಿ ಎಲ್ಲೇ ಇದ್ರು ಅವರನ್ನ ಗುರ್ತು ಹಚ್ಚಿ ಅವರನ್ನ ಡಿಪೋರ್ಟ್ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ನಮ್ಮವರನ್ನ ಕಂಡರೆ ಆಗದ ಬಾಂಗ್ಲಾದೇಶಕ್ಕೆ ನಮ್ಮ ದೇಶವೇ ಬೇಕಾ? ಇದರ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ರಾಘವೇಂದ್ರ ಜೊತೆ ಅಭಿಷೇಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದಲ್ಲಿ ಅಕ್ರಮ ಬಾಂಗ್ಲಾದೇಶಿಯರ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ಸಮರವನ್ನೇ ಸಾರಿದೆ. ಈ ಅಕ್ರಮ ವಲಸಿಗರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ಕಲೆ ಹಾಕಿ ಇಂಥವರನ್ನ ಎಕ್ಸ್ಪೋಸ್ ಮಾಡುವಂತ ಕೆಲಸವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟಿಂಗ್ ಆಪರೇಷನ್ ನ ಮೂಲಕ ಮಾಡಿದೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಅನ್ನುವಂತೆ ಈಗ ಯಾರೆಲ್ಲ ಅಕ್ರಮ ವಲಸಿಗರಿದ್ದರೋ ಅಂತವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದು ನಿಮ್ಮ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಫಲಶ್ರುತಿ. ಬಾಂಗ್ಲಾದೇಶ ಅಕ್ರಮ ವಾಸಿಗಳ ರಣಬೇಟೆ. ರಿಪಬ್ಲಿಕ್ ಕನ್ನಡ ಡೇರಿಂಗ್ ಇನ್ವೆಸ್ಟಿಗೇಷನ್. ನಮ್ಮ ವರದಿ ನಮ್ಮದೇ ಸೂಪರ್ ಇಂಪ್ಯಾಕ್ಟ್. ಬಾಂಗ್ಲಾದೇಶದಲ್ಲಿ ರಕ್ತ ದೋಕುಳಿ ನಡೀತಾ ಇದೆ. ಅಮಾಯಕ ಹಿಂದೂಗಳನ್ನು ಕೊಲ್ಲುವ ಸುದ್ದಿಗಳು ಪ್ರತಿದಿನ ಬರ್ತಾ ಇದೆ. ಇತ್ತ ಭಾರತದ ಭದ್ರತೆಗೆ ಧಕ್ಕೆ ತರುವ ಕೆಲಸವೂ ಆಗ್ತಾ ಇದೆ. ಗಡಿಗಳಲ್ಲಿ ಅಕ್ರಮವಾಗಿ ಒಳ ನುಸುಳಿ ದೇಶಾದ್ಯಂತ ವಾಸ ಮಾಡ್ತಿದ್ದಾರೆ. ಕರ್ನಾಟಕದಲ್ಲಿ ಇಂಥವರನ್ನ ರಿಪಬ್ಲಿಕ್ ಕನ್ನಡ ಬಯಲಿಗೆಳಿತಾ ಇದೆ. ಅಕ್ರಮ ಬಾಂಗ್ಲಾದೇಶಿಗಳ ಕರಾಳ ಮುಖ ಎಕ್ಸ್ಪೋಸ್. ಈ ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿ ಅಕ್ರಮ ಬಾಂಗ್ಲಾದೇಶಿಗಳ ಕರಾಳ ಮುಖವನ್ನ ಎಕ್ಸ್ಪೋಸ್ ಮಾಡಿದೆ. ಕೇವಲ 25,000 ಕೊಟ್ಟು ಬಾರ್ಡರ್ ಕ್ರಾಸ್. 20 और 5 25,000 हाँ। एक आदमी के लिए 25,000 एक आदमी के लिए। हाँ। और अभी कितना दिया आपने पैसा? मेरे को एक बार 60,000 लिया, दोबारा 25,000 लिया। कितना हुआ? ओके। और अभी यहाँ पे घर कौन बनाया आपको? मेरे हुनर के बनाया। हुनर हाँ, क्या हुआ? हुनर ने बनाया। हुनर कौन ने? हुनर हुनर। अभी यहाँ का आधार कार्ड है क्या आपके पास? मेरे पास आधार कार्ड नहीं है। नहीं है। ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಫೀಲ್ಡ್ಗಿಳಿದ ಪೊಲೀಸರು. ಕಗ್ಲಿಪುರದಲ್ಲಿ ನೆಲೆಸಿದ್ದ 8 ಕುಟುಂಬಗಳು ವಶಕ್ಕೆ. ಮಾಧ್ಯಮ ಲೋಕದಲ್ಲೇ ರಿಪಬ್ಲಿಕ್ ಕನ್ನಡ ಸ್ಟೋರಿ ಸಂಚಲನ ಸೃಷ್ಟಿಸಿದೆ. ನಮ್ಮ ವರದಿ ಬೆನ್ನಲ್ಲೇ ಪೊಲೀಸರು ಫೀಲ್ಡ್ಗಿಳಿದಿದ್ದಾರೆ. ಕನಕಪುರ ರಸ್ತೆಯ ಕಗ್ಲಿಪುರದಲ್ಲಿ ನೆಲೆಸಿದ್ದ 8 ಕುಟುಂಬಗಳನ್ನ ವಶಕ್ಕೆ ಪಡೆದಿದ್ದಾರೆ. ಅಕ್ರಮವಾಗಿ ಬಾಂಗ್ಲಾದೇಶದಿಂದ ವಲಸೆ ಬಂದಂತ ಅಷ್ಟು ವ್ಯಕ್ತಿಗಳನ್ನ ಈ ಸದ್ದ ಮಟ್ಟಿಗೆ ಕಗ್ಲಿಪುರ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಇಲ್ಲಿರುವಂತಹ ಅಷ್ಟು ಮಕ್ಕಳು ಮಹಿಳೆಯರನ್ನ ಈ ಸದ್ಯದ ಮಟ್ಟಿಗೆ ಕಗ್ಲಿಪುರ ಪೊಲೀಸ್ ಠಾಣೆಗೆ ಕರೆದೊಯ್ಯಲಾಗುತ್ತೆ. ಅದಾದ ನಂತರ ಅವರನ್ನ FRRO ಅಂದ್ರೆ ಶಾಂತಿನಗರದಲ್ಲಿರುವ FRRO ಕಚೇರಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಹಸ್ತಾಂತರ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಿರುವಂತದ್ದು. ರಿಪಬ್ಲಿಕ್ ಕನ್ನಡ ಕಳೆದ 2-3 ದಿನಗಳಿಂದ ಈ ಒಂದು ವಿಚಾರವಾಗಿ ಸಂಕ್ಷಿಪ್ತವಾದ ಮಾಹಿತಿಯನ್ನು ಸಂಗ್ರಹ ಮಾಡಿದ ನಂತರ ಈ ವ್ಯಕ್ತಿಗಳು ಇಲ್ಲಿ ಕಳೆದ 3-4 ತಿಂಗಳಿಂದ ವಾಸ ಇದ್ದಾರೆ ಅಂತ ಗೊತ್ತಾಗುತ್ತೆ. ಜೊತೆಗೆ ಖುದ್ದು ಒಪ್ಕೊಂಡಿದ್ದಾರೆ, ಹೌದು ನಾವು ಅನಧಿಕೃತವಾಗಿ ಬಾಂಗ್ಲಾದೇಶದಿಂದ ಹಣವನ್ನ ಕೊಟ್ಟು ತಲೆಗೆ 25,000 ರೂಪಾಯಿ ಹಣವನ್ನ ಕೊಟ್ಟು ಬಂದಿದ್ದೇವೆ ಅಂತ. ಈ ಅಕ್ರಮ ನಿವಾಸಿಗಳನ್ನ ಕಗ್ಲಿಪುರ ಪೊಲೀಸ್ ಠಾಣೆಗೆ ಕರೆತಂದ ಪೊಲೀಸರು ವಿಚಾರಣೆ ನಡೆಸಿದ್ರು. ಬಳಿಕ ಅವರನ್ನ ಶಾಂತಿನಗರದ FRRO ಕಚೇರಿಗೆ ಸ್ಥಳಾಂತರಿಸಲಾಗಿದ್ದು ದಾಖಲೆ ಪರಿಶೀಲನೆ ಮಾಡಲಾಗ್ತಾ ಇದೆ.
ಇನ್ನು ಈ ವಿಚಾರದ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಪ್ರತಿಕ್ರಿಯೆ ನೀಡಿದ್ದು, ಯಾರೇ ಇರಲಿ ಕ್ರಮ ತೆಗೆದುಕೊಳ್ಳುತ್ತೀವಿ ಎಂದಿದ್ದಾರೆ. ನಾವು ಯಾರೇ ಬಾಂಗ್ಲಾದೇಶದವರಿದ್ರೆ, ಅನಧಿಕೃತವಾಗಿ ಬಾಂಗ್ಲಾದೇಶದವರು ರಾಜ್ಯದಲ್ಲಿದ್ರೆ ಅವರನ್ನ ನಾವು ಹಿಡಿತೀವಿ ಮತ್ತು ಅವರನ್ನ ಡಿಪೋರ್ಟ್ ಮಾಡ್ತೀವಿ. ಮೊದಲನೇದಾಗಿ ಅವರ ಎಂಬಸಿಗೆ ಅವರಿಗೆಲ್ಲ ಹೇಳ್ತೀವಿ, ಡಿಪೋರ್ಟ್ ಮಾಡ್ತೀವಿ. ಸಾಕಷ್ಟು ಕೇಸುಗಳಲ್ಲಿ ನಾವು ಮಾಡಿದ್ದೇವೆ. ಹಾಗಾಗಿ ಯಾರೇ ಬಾಂಗ್ಲಾದೇಶಿಸು ಅನಧಿಕೃತವಾಗಿ ಬೆಂಗಳೂರಿನಲ್ಲಾಗ್ಲಿ ಕರ್ನಾಟಕದಲ್ಲಿ ಎಲ್ಲೇ ಇದ್ರು ಅವರನ್ನ ಗುರುತು ಹಚ್ಚಿ ಅವರನ್ನ ಡಿಪೋರ್ಟ್ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ನಮ್ಮವರನ್ನ ಕಂಡರೆ ಆಗದ ಬಾಂಗ್ಲಾದೇಶಕ್ಕೆ ನಮ್ಮ ದೇಶವೇ ಬೇಕಾ? ಇದರ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ರಾಘವೇಂದ್ರ ಜೊತೆ ಅಭಿಷೇಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.